ಬರದ ಪುರಾಣ ದಯಾಳ ಮನಸ್ಸಿನಿಂದ ದಾಸ ಇಟ್ಟು ಕೇಳರಿ ಪ್ರಕರಣ ಎಂತ ಶರಣರ ಚರಿತ್ರ ಕೇಳಿ ಭರ ಭಾವನ ಪರಮೇಶ್ವರದ ಪ್ರೀತಿ ಪುತ್ರನ ಶಿವಾನು ಪೀಡನ ಪೀರಮೈ ಭೂಮ ಶರಣ ಪರಮೇಶ್ವರದ ಪ್ರೀತಿ ಪುತ್ರನ ಶಿವಾನು ಪೀರನ ಪೀರಮೈ ಭೂಮ ಶರಣ ಜಿಲಾನಿ ಗ್ರಾಮದಲ್ಲಿ ಮೈಬೂಬನ ಮನಿತಾಣ ಜಿಲಾನಿ ಗ್ರಾಮದಲ್ಲಿ ಮೈಬೂಬನ ಮನಿತಾಣ ಅಲ್ಲಿ ಅಬುಸ್ವರ ಶರಣ ಅನ್ನವ ಇದ್ದ ದೊಡ್ಡ ಶರಣ ದಿನಾಲು 5 ಹೊತ್ತ ನಮಾಜದಲ್ಲಿ ನಿಪೂರ್ಣ ದಿನ ನದಿ ಜಳಕ ಮಾಡತಿದ್ದ ನೇಮ ಪೂರ್ಣ ದಿವಸ ಮಾಡು ಹಂಗ ಜಳಕ ತಾನು ಮಾಡುತ್ತಿದ್ದ ನೀರಿನ ಮೇಲೆ ತೇಲಿ ಬಂತು ಶರಣ ದಿವಸ ಮಾಡು ಹಂಗ ಜಳಕ ತಾನು ಮಾಡುತ್ತಿದ್ದ ನೀರಿನ ಮೇಲೆ ತೇಲಿ ಬಂತು ಶರಣ ಸಿಕ್ತು ಆ ಕಾಯಿ ನೋಡಿ ಖುಷಿಯಾದ ಆ ಕ್ಷಣ ತಾನಾಗಿ ತಂದು ಕೊಟ್ಟನಂತ ನಾಗಭೂಷಣ ಅಪೇಕ್ಷೆ ಆಗಿ ಹಣ್ಣ ಮಾಡ್ಬೇಕಂತಾನ ಭಕ್ಷಣ ಒಂದೇ ತುತ್ತ ಹಣ್ಣು ಕೇಳ್ರಿ ಅಬು ಸ್ವಾಲೆ ತಿನ್ನುದ್ರು ಒಳಗ ಆತ್ಮಜ್ಞಾನ ನುಡಿತು ಹಿಂಗ ಅಬು ಸ್ವಾಲ ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳತಾದ ಮತ್ತೊಬ್ಬರ ಹಣ್ಣು ತಿಂದು ಪಾಪಕ ಗುರಿ ಅದೆಲ್ಲೋ ಶರಣ ನಿನ್ನ ವಿರಕ್ತತೆ ನೇಮ ನಿತ್ಯ ಅದು ಹರಣ ಮೋಯಿಸಿ ಹಣ್ಣ ಮುಟ್ಟಿದಿ ಕೆಟ್ಟು ಹೋಯ್ತು ಮಾಡ ಈ ದೋಷ ಹೋಗ್ಬೇಕಾದ್ರ ಹಣ್ಣಿನ ತೋಟದ ಮಾಲಕನಲ್ಲಿ ತಿಂದ ತಪ್ಪಿಗಾಗಿ ಕ್ಷಮ ಬೇಡಪು ಈ ದೋಷ ಹೋಗ್ಬೇಕಾದ್ರ ಹಣ್ಣಿನ ತೋಟದ ಮಾಲಕನಲ್ಲಿ ತಿಂದ ತಪ್ಪಿಗಾಗಿ ಕ್ಷಮ ಬೇಡಪು ಆತ್ಮಜ್ಞಾನ ಹಿಂಗ ಹೇಳಿತು ಅಬುಸ್ವಾಲ ಶರಣ ಅಬುಸ್ವಾಲ ಶರಣ ಶರಣ ಆತ್ಮ ವಿಚಾರ ಅರಿತು ಅಂತಾನ ಬಿದ್ದ ನಾನು ಭರೇ ಭೀಮ ಪಡ ತಪಾಸ ತೆಗಿಯುತ್ತ ನಡ್ವಾನ ಲಘು ನದಿ ದಂಡಿಗುವಂತ ಹೊಂಟಾರ ಒಂದು ಕೌಲಿ ತಟ್ಟಾದ ಶರಣರಿಗೆ ಕಾವಲಿಗುಂಟ ಹೋಗುದ್ರ ಒಳಗ ಸೇಬಿನ ಪಡ ತಟ್ಟಿತು ಒಳಗ ಹೋಗಿ ಸುತ್ತ ಮುತ್ತ ನೋಡ್ಯಾನ ಶರಣ ಅಪೇಕ್ಷ ಆಗಿ ಹಣ್ಣ ನದಿಗೊಂಟ ಹೋಗುವಾಗ ಸೇಬಿನ ಪಡ ತಟ್ಟಿತು ಒಳಗ ಹೋಗಿ ಸುತ್ತ ಮುತ್ತ ನೋಡಿ ಶರಣ ಎನ್ನ ಮಾಲಕನಿಗೆ ಬೆಟ್ಟಿ ಆಗ್ಬೇಕಂದ ಧೂರೇಣ ಎನ್ನ ಮಾಲಕನಿಗೆ ಬೆಟ್ಟಿ ಆಗ್ಬೇಕಂದ ಧೂರೇಣ
ವಿನಂತಿ ಅದ ತಮ್ಮ. ಏನದ್ರಿ ಮಾಸ್ತರ? ಮನ್ಕೋಬೇಕ್ರಿ ಸುಮ್ನೆ ಬಂದ್ಕಿರ ಏನದ ಅಲ್ಲಿ ಸಿಕ್ಕಂಗ ಅಪ್ಪಂದು ಏನದಲ್ಲ ಕಂದೂರಿ ಪಂದೂರಿ ಹೊಡೆದಾರ. ಹೌದಪ್ಪ ಬೀಗರದಲ್ಲಿ ಕ್ಯಾಟ್ ಹೊಲಸು ಹುಣ್ಸ್ ಹೊಡ್ಕೋತ ಮಗಲ ಕೂತವ್ರಿ ಸತ್ಯ ಬ್ಯಾಸ್ರ. ಹೌದಪ್ಪ ಮಕ್ಕೊಂಡ್ರೆ ಒಂದು ಉಪಯೋಗ ಆಗ್ಬೇಕು, ಏನ್ರ ಪಡ್ಕೋಬೇಕು. ಮನ್ಕೊಂಡ್ರ ಅಂತದ್ ಲಾಭ ಸಿಗಬೇಕು ಮನುಷ್ಯಾಗ. ಹೌದು ಮಕ್ಕೋಬೇಕು. ಮನ್ಕೊಳಂಗಿತ್ತಂದ್ರ ಇಲ್ಲಿ ಯಾಕೆ ಬರ್ಬೇಕಲ್ಲ ಸುಮ್ ಮನ್ಯಾಗ ಮನ್ಕೋಬೇಕಿಲ್ಲ. ಹೌದು ಹೌದು ಹೌದು. ಇಲ್ಲಿ ತನ ಬಂದು ಅಪ್ಪನ ಪೌಡ್ಯಾಗ ಬಂದು ಹಿಂಗ್ ಮನ್ಕೊಂಡು ಹಾಡವ್ರ ಕಡೆ ಕಾಲ ಮಾಡಿ ದೇವ್ರ ಕಡೆ ತಲೆ ಮಾಡಿ ದೇವ್ರ ಕಡೆಗೂ ಒಳಗೋರು ದೇವ್ರ ಕಡೆನೂ ಕಾಲ್ ಮಾಡ್ತಾರ. ಹೌದಪ್ಪ ತಲೆ ಮಾಡಂಗಿಲ್ಲ ಆ ಕಡೆನೂ ಕಾಲ್ ಮಾಡ್ತಾರೆ ಅವ್ರು. ಏನ್ ಮಾಡೋದು ನಿದ್ದೆ ಹಂಗಿರ್ತಲ್ಲ ಮುದ್ದಿ ಬಿದ್ದಾಗ. ಮನ್ಕೋಬೇಕು. ಹೆಂಗ್ ಮನ್ಕೋಬೇಕು? ಮುಚ್ಕೊಂಡು ರಾಜ ತಿಳ್ಕೊಂಡು ರಾಜಕೀಯ ಮಾಡಿ 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 ಸಾಕಾಯ್ತ ಅವನಿಗೆ. ಹೌದಪ್ಪ ಸಾಕಾದ ಕೂಡಲೇ ಅವ ಏನ್ ಮಾಡ್ದ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡೋಗೋಸ್ಕರವಾಗಿ ಒಂದು ಗವಿ ಶೋಧನೆ ಮಾಡಿ ಆ ಗವಿ ಒಳಗೆ ಹೋಗಿ ಮನ್ಕೊಂಡು ಬಿಟ್ಟ. ಹೌದಪ್ಪ. ಯಾರು? ಮುಚ್ಕೊಂಡ ಮನ್ಕೊಂಡು ಬಿಟ್ಟ. 60,000 ಹೋಗ್ಬಿಟ್ರಿ. ನೀವು ಒಂದೇ ರಾತ್ರಿಕೆಲ್ಲ ಮಾಡ್ಲಕತ್ತೀರಿ ನಿದ್ದಿ. ಹೌದಪ್ಪ. ಮುಚ್ಕೊಂಡ ರಾಜ 60,000 ಒಟ್ಲೆ ಮನ್ಕೊಂಡ್ ಬಿಟ್ಟವ. ಮನ್ಕೊಂಡ ಮುಂದೆ ದ್ವಾಪಾರ ಯುಗದೊಳಗೆ ಕೃಷ್ಣ ಪರಮಾತ್ಮನ ಅವತಾರ ಆಯ್ತು. ಅಲ್ಲಿ ಯಾರು ಹುಟ್ಟಿದ್ರಿ ಮತ್ತೆ ದೈತೆ. ಆ ಕೃಷ್ಣ ಪರಮಾತ್ಮ ಒಬ್ಬ ಭೇಟಿ ಯಾರು ಬೆನ್ ಹತ್ತಿದ್ರು? ಯವನಾಸುರ ದೈತ ತಿಳ್ಕೊಂಡು ಬೆನ್ ಹತ್ತಿದ್ದ ಕೃಷ್ಣಾಗ. ಹೌದಪ್ಪ. ಹೊಡಿಬೇಕಂತ ಲೋಕ ಪಾಲಕಾತಿವ ಕೃಷ್ಣ ನೋಡಮ್ಮ ಈ ಮಗನಿಗೆ ಒಂದು ಕೈ ನೋಡ್ಬೇಕಂತ ಬೆನ್ ಹತ್ತಿತ್ರಿ. ಅದು ಕ್ವಾಡಗ ಮಾರಿದ ಅದನ್ನು ಈ ತಾಳಿಂದಲ್ಲ ಇದ್ರಂತದ ಅದು ಕ್ವಾಡಗ. ಹೌದಪ್ಪ. ಮಳ್ಳ ಅವ ಏನ್ ಮಾಡ್ತಾನ ನೋಡ್ಬೇಕಂತ ತಿಳ್ಕೊಂಡು ಅವನಿಗೆ ಬೆನ್ ಹತ್ತಿ ಬಿಟ್ಟಿದ ಕೃಷ್ಣಾಗ. ಹೌದಪ್ಪ. ಕೃಷ್ಣ ಬಹಳ ಶಾಣೆ ಇದ್ದ. ಹಿಂದಿನ ಜನ್ಮದ ಅರಿವು ಇತ್ತ ಅವನಿಗೆ. ಮುಚ್ಕೊಂಡ್ರ ರಾಜ ಹೆಂಗಾದ್ರು ಗವ್ಯಾಗ ಮನ್ಕೊಂಡನವ. ನನ್ನ ನಾಮಸ್ಮರಣೆ ಮಾಡ್ಕೋತೆ ಮನ್ಕೊಂಡನ. ಹೌದು. ನಾ ಹೋಗಿ ದರ್ಶನ ಕೊಡ್ಬೇಕು ಅವನಿಗೆ. ಹೌದು. ಯಾಕಮ್ಮ ಹೇಳುವಂತ ಟೈಮ್ ಬಂದದ. ಅಲ್ಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಮಗನಿಗೆ ಹೊಡಿಬೇಕಾದ್ರೆ ಶರ್ಪಾಸ್ತ್ರ ತಗೊಂಡ್ ಹೊಡಿಯೋದು ಬೇಡ. ಹೆಂಗಾದ್ರು ನನ್ನ ನಾಮಸ್ಮರಣೆ ಮಾಡ್ಕೋತೆ ಮನ್ಕೊಂಡ ನಾ ಮುಚ್ಕೊಂಡ. ಅಪರೂಪ ಶಕ್ತಿ ಬರ್ತದ. ಅವ ಕಳತೆರನಂದ್ರೆ ಸುಟ್ಟು ಬೂದಿ ಆಗ್ತದ. ಅವನು ಬಲ್ಯಕ್ಕೆ ಒಯ್ಬೇಕಂತ ತಿಳ್ಕೊಂಡು ಸೀದಾ ಎಲ್ಲಿಗೆ ಹೋದವ? ಬ್ಯಾನ್ ಹತ್ತದ ಓಡ್ಕೋತ ಅವನ ಕಡೆ ಹೋದ. ಮುಚ್ಕೊಂಡ್ ಏನ್ ಮಲ್ಕೊಂಡಿದ್ದ ನೋಡ್ರಿ ಗವ್ಯಾಗ. ಆ ಗವ್ಯಾಗ ಹೋಗಿ ಹೊಕ್ಕೊಂಡ ಇವ ಯಾರು? ಕೃಷ್ಣ ಪರಮಾತ್ಮ. ಯಮನಾಸುರ ಏನ್ ಮಾಡ್ತಾನೆ? ಯಮನಾಸುರ ಹೊಕ್ಕೊಂಡ ಅವಾಗ ಇವ ಯವನಾಸುರ ದೈತ ಏನ್ ಮಾಡ್ದ? ಮಗನ ಇಲ್ಲಿ ಮಕ್ಕೊಂಡಿದ್ದಿ ಅಂತ ಇವ ಡಬಾ ಆಸನ ಹಾಕೊಂಡು ಮನ್ಕೊಂಡಿದ್ನಲ್ರಿ ಒಳಗ ಆಸೆ ಗವ್ಯಾಗ. ಅವ ಹೋಗಿ ಒಂದು ಮೂಲ್ಯಾಗ ಅಡ್ಕೊಂಡ ಇವ ಡಬಾ ಮನ್ಕೊಂಡಿದ್ದ ಮುಚ್ಕೊಂಡ. ಹೌದು. ಇವ ಹೋಗಿ ಏನ್ ಮಾಡ್ದ? ಯವನಾಸುರ ದೈತ ಹೇಳಿ. ಅವ ಮುಚ್ಕೊಂಡು ಮಲ್ಕೊಂಡಿದ್ದ. ಇವ ಹೋಗಿ ಏನ್ ಮಾಡ್ದ? ಏನ್ ಮಾಡ್ತಾನ್ರಿ? ಆ ಡಬ್ಬ ಆಸರ ಹಾಕೊಂಡು ಮನ್ಕೊಂಡಿದ್ನಲ್ಲ. ಹೌದು. ಮಗನ ನನಗೆ ಅಂಜಿ ಬಂದಿಕರ ಇಲ್ಲಿ ಡಬ್ಬ ಬಿದ್ದಿದೆ ತಿಳ್ಕೊಂಡು ಬಕ್ಕತ್ ವಾದ್ನ ತಮ್ಮ ಯಾರಿಗೆ ಮುಚ್ಕೊಂಡ ರಾಜಾಗ. ಹೌದಪ್ಪ. 60,000 ಮಕ್ಕೊಂಡಿದ್ದವ. ಕೃಷ್ಣ ಮೂಲ್ಯಾಗ ಅಡ್ಕೊಂಡಿದ್ದ. ಇವನೇ ಮಾತ್ರ ಮನ್ಕೊಂಡಿದ್ದ ಇಲ್ಲಿ. ಕೃಷ್ಣನೇ ಮಕ್ಕೊಂಡ ಮಾತ್ರ ಅವ್ನ ಬಳಿ ಶಕ್ತಿ ಬೆಳೆದಿತ್ತು. 60,000 ವರ್ಷ ಮನ್ಕೋಬೇಕಲ್ರಿ. ಇವಾಗ ರಾತ್ರಿ ಮಾಡ್ಲಕತ್ತಾರ. ಹೌದ್ರ ನಿದ್ದಿ ಇಂಥವ್ ಎಷ್ಟು ರಾತ್ರಿ ಹೋಗಿರ್ಬೇಕು ಅವನಿಗೆ. ಹೌದು. 60,000 ವರ್ಷಗಟ್ಲೆ ಹೋಗಿತ್ತು. ಅಪಾರವಾದಂತ ಶಕ್ತಿ ಬೆಳೆದಿತ್ತು ಅವನ ಮೈಯಾಗ. ಇವ ಏನು ಬಾಕತ್ ವಾದ ನೋಡ್ರಿ ಅವನಿಗೆ. ಎದ್ದು ಕೂಡಲೇ ಪಟ್ನೆ ಎಚ್ಚರಾಗಿ ಬಿಡ್ತು. ಮೈಯಾಗ ಮಾತ್ರ ಅಪಾರವಾದಂತ ತಾಕತ್ ಬೆಳೆದಿತ್ತು. ಹೌದು. ಕಣ್ಣು ಏನು ತೆರದ ಕರ್ಪೂರ ಗೊಂಬಿ ಸುಟ್ಟು ಬಿದ್ದಂಗೆ ಬಿದ್ದತ್ ಮಾರಿ ಮುಂದೆ ಅವನಿಗೆ. ಹೌದಪ್ಪ. ಇಂಥದ್ರೆ ಪಡ್ಕೋಬೇಕು ನಾವು ಮನ್ಕೊಂಡ್ರ. ಹೌದು. ಸುಮ್ಮನೆ ಹಿಂಗೆ ಹೊಳಿ ಹೂಸ್ ಹೊಡ್ಕೋತ ಮಾತ್ರ ಮಗಲ ಮನ್ಕೊಂಡ್ ಬಿಟ್ರ ಹೆಂಗ ಆಗ್ತದವ? ಎದ್ದು ಕೊಡ್ರಿ. ಯಾಕಂದ್ರೆ ಇದು ದಾವಲ ಮಲಿಕನ ಜಾತ್ರೆ ಅದಪ್ಪ. ಹೌದಪ್ಪ. ಈ ದಾವಲ ಮಲಿಕನ ಜಾತ್ರೆ ಒಳಗೆ ನೀವು ಎಷ್ಟು ಹೈರಾಣ ಆಗ್ತೀವಿ, ಎಷ್ಟು ದುಡ್ಕೋತ್ರಿ ಅಷ್ಟು ಫಲ ಕೊಡ್ತಾನವ. ನೀವು ಚಾರಾಣೆ ದುಡ್ಕೊಂಡ್ರಿ ಅಂದ್ರೆ ಭಾರಾಣೆ ಕೊಡ್ತಾನ. ಹೌದೌದು. ದೇವ್ರು ಕೊಟ್ಟಿದ್ದು ಕಡಿತಾನ, ಮನುಷ್ಯರು ಕೊಟ್ಟ ಬಂದಿತಾನಂತ ನೀನು ನಮಗುದು. ಹೌದಪ್ಪ. ಏನ ಮತ್ತೆ ಹೇಳ್ಬೇಕಲ್ಲ. ಅದಕ್ಕೆ ಚಾರಾಣದಷ್ಟು ನೀವು ದುಡ್ಕೊಂಡ್ರಿ ಅಂದ್ರೆ ಭಾರಾಣೆ ಫಲ ಯಾವ ದಾವಲ ಮಲಿಕ ಕೊಡ್ತಾನ. ಕೊಡ್ತಾನೆ. ಇವತ್ತು ಒಂದು ದಿವಸ ಮಾತ್ರ ನಿದ್ದಿಗಡ್ರಿ ಅವನ ದಶಿಂದಾಗಿ. ಹೌದಪ್ಪ. ನಮ್ಮ ದಶಿಂದಾಗಿ ನೀವು ನಿದ್ದಿಗಡ್ಬೇಡ್ರಿ. ಹೌದು. ದಾವಲ ಮಲಿಕ ದೇವ್ರನ ದಶಿಂದ ಮಾತ್ರ ನೀವ್ರ ನಿದ್ದಿಗಡ್ರಿ. ಹೌದು. ಆ ಸುಖ ನಿಮ್ಗೆ ತಡ್ತದ ತಿಳ್ಕೊಂಡು ಹೇಳಿ ಒಳಗೆ ಯಾಚರಿದ್ದವ್ರು ಹೌದಾರ ಹಂಗೆ ಮಿಸ್ಕ್ಯಾಡ್ಲಕತ್ತಾರ. ಮೂತಿ ನೋಡ್ತಾರ ಮತ್ತೆ ಮುಚ್ಕೋತಾರ. ಮೂತಿ ನೋಡ್ತಾರ ಹಂಗೆ ಶಾರ ಮುಚ್ಕೋತಾರ. ಹೌದಪ್ಪ. ನಿದ್ದೆ ಬರ್ಬೇಕಲ್ಲ. ಮುದ್ದಿ ಬಿದ್ದಾಗ ನಿದ್ದೆ ಬರೋದು. ಹಾಡಕ್ಕೆ ಮಾಡ್ರಿ. ಇಲ್ಲಿ ಅವನೊಂದು ಬೇರೆ ಅದಲ್ವಪ್ಪ. ಅದಕ್ಕೆ ಇಲ್ಲಿ ಏನಾಗ್ತದಪ್ಪ? ತೋಟದಾಳ ಮನುಷ್ಯರಿಗೆ ಅಬುಸ್ವಾರ ಕೇಳತಾನ. ತೋಟದಾಳ ಯಾರಿದ್ರು ಇದರಾಗ ಸ್ವಲ್ಪ ಹಣ್ಣು ತಿಂದು ಸಿಕ್ಕಿರಿ ನಾನು ತಪ್ಪಿ ಹೊರಗ. ಹಿಂದ ತಪ್ಪಿಗಾಗಿ ಕ್ಷಮ ಬೇಡುವೆ ಮಾಲಕ. ಅಷ್ಟೊಳಗಾದ ತೋಟದ ಮಾಲಕ ಬಂದಾನು. ಆಳ ಮಕ್ಕಳು ತೋರು ಶಾರ
ಮಾಲಕ ಬಂದಾನು ಆಳ ಮಕ್ಕಳು ತೋರಿಸ್ಯಾರ ಮಾಲಕ ತೋಟದ ಮಾಲಕರಿಗೆ ಅವಸರ ಹೇಳತಾನು ನಿಮ್ಮ ಹಣ್ಣು ತಿಂದು ಸಿಕ್ಕಿ ಸ್ವಲ್ಪ ತಪ್ಪಿನೊಳಗ ಅವಾಗ ಏನಾಗ್ತದ ಅಬುಸ್ವಾಲೆ ಶರಣಗ ಏನಾಗ್ತದ್ರಿ ತೋಟದ ಮಾಲಕ್ ಅಂದ್ರೆ ಅವ ಹೆಂಗಿದ್ದ ದಿನಾಲು ಅವನು 5 ಹೊತ್ತು ನಮಾಜ್ ಮಾಡ್ತಿದ್ದ ಹೌದೌದು ಯಾಕಂದ್ರೆ ಹೆಣ್ಮಗಳು ಕೇಳಿರುವಂತ ವಿಷಯಗಳು ಇಸ್ಲಾಂ ಧರ್ಮದೊಳಗೆ ಕೇಳ್ಯಾಳ ಏನತ್ತ ಏನ್ ಕೇಳ್ಯಾರಿ ಹೋರಿ ಕಡೆಗೆ ಒಂದು ಕಲ್ಲ ಇನ್ನು ಕಾಲ್ ಕಡೆಗೆ ಒಂದು ಕಲ್ಲ ತಲಿ ಕಡೆಗೆ ಒಂದು ಕಲ್ಲು ಇಡ್ತಾರತ್ತ ಹೌದು ಈ ಕಲ್ಲು ಎಲ್ಲಿದಿಂದ ಬಂದವಪ್ಪ ಅಂತಂದ್ರೆ ಮಕ್ಕ ಕಟ್ಟುವಂತ ಟೈಮ್ದೊಳಗೆ ತಂದಿ ಮಗ ಕೂಡಿ ಇಬ್ರು ಮಾತ್ರ ಕಲ್ಲು ಏರಿಸ್ತಿದ್ರು ನೋಡ್ರಿ ಮ್ಯಾಗ ಮಕ್ಕ ಕಟ್ಟು ಟೈಮ್ದಾಗ ಅವ ಹಗಲತ್ ಕಟ್ತಿದ್ದ ರಾತ್ರಿ ಬೀಳ್ತಿತ್ತು ಅದು ಮಕ್ಕ ಹೌದು ಮುಂದೆ ಅದು ನಿಂದಿರ್ಬೇಕಾದ್ರೆ ಅಲ್ಲಿ ಮಗನಿಗೆ ಆಹುತಿ ಕೊಡ್ಬೇಕಂತ ತಿಳ್ಕೊಂಡು ಆಕಾಶವಾಣಿ ಆಯ್ತು ಅಲ್ಲಂದು ಆ ಮಗನಿಗೆ ಆಹುತಿ ಕೊಟ್ಟೆ ಅಂದ್ರ ಹೌದಲ್ರಿ ಮಾಸ್ತರ್ ಅಕ್ಕ ನಿಂದ್ರತ ತಿಳ್ಕೊಂಡು ಆಕಾಶವಾಣಿ ಆಯ್ತು ಹೌದಪ್ಪ ಮಗನಿಗೆ ಅಲ್ಲಿ ಕೊಯ್ಬೇಕಂತ ತಿಳ್ಕೊಂಡು ಒಯ್ದಿದ್ದ ಎಲ್ಲಿಗೆ ಮಕ್ಕ ಕಟ್ಟಿ ಮ್ಯಾಗ ಪಾಯದ ಮ್ಯಾಗ ಕೊಯ್ಬೇಕಂತ ಒಯ್ದಿದ್ದ ಟೈಮ್ದೊಳಗೆ ಸಾಕ್ಷಾತ್ ಪರಮಾತ್ಮನ ಏನ್ ಮಾಡ್ತಾನ ಕೊಯ್ಬೇಕಂತ ತಿಳ್ಕೊಂಡು ಚೂರಿ ಹಸ್ತಿದ್ದ ಅಲ್ಲಿ ತಂದಕೆ ಡುಮ್ಮ ಬಕರ ತಂದಕೆ ನಡಬರ್ ಕೊಟ್ಟಾನ ಹೌದಪ್ಪ ಸೇರ್ ಕರ್ತ ಅವಾಗ ಮಗನಿಗೆ ಕೊಯ್ದಿದ್ದಪ್ಪ ಅಂತಂದ್ರೆ ಈ ದೇವ್ರು ಮಾಡೋದು ಬಿಟ್ಟು ಮನುಷ್ಯರಿಗೆ ಕೊಯ್ಯೋ ಪರಿಸ್ಥಿತಿ ಬರ್ತಿತ್ತು ಏನಪ್ಪ ಬಕ್ರಿ ಹಬ್ಬನೇ ಮಾಡ್ತಿದ್ದಿಲ್ಲ ಸ್ವಚ್ಛನ ಮಗನಿಗೆ ಕೊಯ್ಬೇಕಾಗ್ತಿತ್ತು ಈ ಕಂದೂರಿ ಯಾಕೆ ಮಾಡ್ತಾರಪ್ಪ ಈ ಇಸ್ಲಾಂ ಧರ್ಮದ ಜಾತ್ರೆ ಒಳಗಪ್ಪ ಅಂತಂದ್ರ ಮತ್ತೆ ದೇವಿಂದು ದೇವ್ರದಲ್ಲ ಲಕ್ಷನೇ ಕೊಡಂಗಿಲ್ಲ ನಮ್ಮ ಕಡೆ ಹಂಗ ಲಕ್ಷ ಕೊಟ್ಟು ಕೇಳಿದ್ರೆ ಎಲ್ಲ ತಿಳಿತದ ಅವಾಗ ಮಗನಿಗೆ ಕೊಯ್ಯೋದು ಬಿಟ್ಟು ಅಲ್ಲಿ ದುಮ್ಮ ಬಕ್ರ ತಂದು ಅಡ್ಡು ಕೊಟ್ಟಾನಲ್ಲ ಅದಕ್ಕಾಗಿ ಇದು ಕಂದೂರಿ ಮಾಡುವಂತ ಇವು ಹೂತ್ಗಳಿಗೆ ಕೊಯ್ತಾರ ಅವ್ರು ಹೌದಪ್ಪ ಇಲ್ಲಪ್ಪ ಮನುಷ್ಯರಿಗೆ ಕೊಯ್ಯೋ ಪರಿಸ್ಥಿತಿ ಬರ್ತಿತ್ತು ಅವ್ರು ಮಾಡಿಟ್ಟಾರ ತಿಳ್ಕೊಂಡು ಎಲ್ಲರೂ ಮಾಡ್ಕೊತ ಹೊಂಟಾರ ಹೌದು ಆದ್ರೆ ಇವ್ ಎರಡೂ ಕಲ್ಲುಗಳು ಎಲ್ಲಿದ್ ಬಂದಾವಪ್ಪ ಇಸ್ಲಾಂ ಧರ್ಮದೊಳಗೆ ಅಂದ್ರ ಆ ಮಕ್ಕ ಮದಿನ ಕಟ್ಟುವಂತ ಟೈಮ್ದೊಳಗೆ ಕಲ್ಲು ಏನು ಏರಿಸಿದ್ರು ನೋಡು ತೆಳಗ ಒಂದು ಕಲ್ಲು ಇಟ್ಟಿದ್ದಾವ ಮಗ ಸಣ್ಣವಿದ್ನಲ್ಲ ಇಸ್ಮಾಯಿಲ್ ಸಣ್ಣವಿದ್ದ ಮಗ ಮ್ಯಾಗ ಹೋದಂಗ ಅವನಿಗೆ ಎತ್ತರ ಆಗ್ಬೇಕಾದ್ರೆ ತೆಳಗ ಒಂದು ಕಲ್ಲು ಇಟ್ಕೊಂಡಿದ್ದ ಅವ ಹೌದು ಕೈಯಾಗ ಒಂದು ಕಲ್ಲು ಹಿಡಿದಿದ್ದ ಆ ಎರಡು ಕಲ್ಲುಗಳು ಏನ್ ಹೇಳ್ತಾವ ಏನ್ ಹೇಳ್ತಾವ್ರಿ ಮಾಸ್ತರ್ ಎಲ್ಲ ಮಾತ್ರ ನೀ ಮುಟ್ಟಿದಪ್ಪ ಹೊಳ್ಳಿ ಹೊಂಟಿದಪ್ಪ ಅಂತಂದ್ರ ನಮಗೊಂದು ಚಾದ ಕೊಡು ನಿಮ್ ಇಸ್ಲಾಂ ಧರ್ಮದಾಗ ತಿಳ್ಕೊಂಡು ಬೇಡ್ಕೊಂಡವ್ ಎರಡು ಕಲ್ಲವು ಹೌದಪ್ಪ ಕಲ್ಲಿನ ಹೆಸರು ಆ ಕಲ್ಲಿನ ಹೆಸರು ಏನಪ್ಪಾ ಅಂತ ಇಟ್ಟಾರಂದ್ರ ಸಂಜೆ ಇಸ್ರಾಫೀಲ ಸಂಜೆ ಮಿಕಾಹಿಲ ಎರಡು ಕಲ್ಲಿಗೆ ಮಾತ್ರ ಹೆಸರಿಟ್ಟಾರ ಅವ್ರು ಹೌದಲ್ರಿ ಮಾಸ್ತರ್ ಇವ್ರು ಕೇಳಿರುವಂತ ಪ್ರಶ್ನೆ ಇನ್ನ ಇಸ್ಲಾಂ ಧರ್ಮದೊಳಗೆ ಗಂಟಿ ಯಾಕೆ ಕಟ್ಟಂಗಿಲ್ಲತ್ತ ನೋಡಿ ಬಾವು ಮೋತಿ ಹಂಗನ ಬಾವು ಬೇಕಾಗ್ಯಾನ ಗಬ್ಬ ಕಪ್ಪಿ ಆಗ್ಯಾನ ಇವ ಹೆಚ್ಚಿಗೆ ಕೇಳ ಇವ ಅವ ಹೊಳಿಗೆ ಬಂದಂತ ಹೆಣ ಇರ್ತಾವ ನೋಡಿದಿಲ್ಲ ಉಬ್ಬಿರ್ತಾವ ನೋಡಿ ಹೆಣಗಳು ಹಂಗೆ ಕಾಣ್ತಾವ ನೋಡಿ ಸೇಮ್ ಅದು ಅದಕ್ಕೆ ಅವ ಏನ್ ಕೇಳೋಣ ಇಸ್ಲಾಂ ಧರ್ಮದೊಳಗೆ ಗಂಟಿ ಯಾಕೆ ಕಟ್ಟಂಗಿಲ್ಲ ಹಿಂದೂ ಧರ್ಮದಾಗ ಗಂಟಿ ಯಾಕೆ ಕಟ್ತಾರ ಹಿಂದೂ ಧರ್ಮದಾಗ ಯಾಕೆ ಕಟ್ತಾರಪ್ಪ ಗಂಟಿ ನಾದ ಬಿದ್ರೆ ಭಕ್ತರ ಚಿತ್ತ ಶುದ್ಧ ಆಗ್ತಾವ ಯಾಕಿದು ಕೆಟ್ಟ ಹೊಲಸಾಗಿರ್ತದ ತಲಿ ನಾನು ಹ್ಯಾಂಡ್ರು ನನ್ನ ಮಕ್ಕಳು ನಾನು ಹೊಲ ಅಲ್ಲಿ ಕೊಡ್ಬೇಕು ಅವ್ನಿಗೆ 10,000 ಕೊಟ್ಟಿನಿ ಅವು ಬರ್ಲಾಗ್ಯಾವ ಇವ್ರು ಬರ್ಲಾಗ್ಯಾವ ಇವೆಲ್ಲ ಕೆಟ್ಟ ಹೊಲಸ ತಲೆಯಾಕ ತುಂಬ್ಕೊಂಡಿರ್ತಾವಲ್ಲ ದೇವ್ರಿಗೆ ಹೋದ ಕೂಡಲೇ ಅಲ್ಲಿ ಗಂಟಿ ಹೊಡೆದ್ರಪ್ಪ ಅಂತ ಪಟ್ನೆ ಲಕ್ಷ ಆ ಕಡೆ ಹೋಗಿಬಿಡ್ತದೆ ಇವ್ನು ತಲೆ ಶುದ್ಧ ಆಗ್ತದ ಚಿತ್ತ ಶುದ್ಧ ಆಗಿಬಿಡ್ತದ ಅಲ್ಲಿ ಅಡಚಣೆಗಳು ಮಾತ್ರ ದೂರ ಆಗ್ತಾವ ಅದಕ್ಕೆ ಗಂಟಿ ಕಟ್ಟ್ಯಾರ ಹಿಂದೂ ಧರ್ಮದಾಗ ಇಸ್ಲಾಂ ಧರ್ಮದೊಳಗೆ ಯಾಕೆ ಕಟ್ಟಿಲ್ಲಪ್ಪ ಅಂತಂದ್ರ ಆ ಭಗವಂತನ ನಾಮಸ್ಮರಣೆ ಮಾಡುವಂತ ಸಮಯದೊಳಗೆ ಯಾವುದು ಶಬ್ದಗಳು ಕಿವಿಗೆ ಬೀಳಬಾರ್ದು ತಿಳ್ಕೊಂಡು ಅವ್ರು ಕಟ್ಟಿಲ್ಲ ಅವ್ರಿಗೆ ಇವ್ರಿಗೆ ಇಷ್ಟೇ ಪರಕದ ಇವ್ರು ಹಿಂದೂ ಧರ್ಮದವ್ರು ಯಾಕೆ ಕಟ್ಟ್ಯಾರಪ್ಪ ಹಿಂಗೆ ಕಟ್ಟ್ಯಾರ ಇಸ್ಲಾಂ ಧರ್ಮದವ್ರು ಯಾಕೆ ಕಟ್ಟಿಲ್ಲಪ್ಪ ಅಂತಂದ್ರ ನಮಾಜ್ ಟೈಮ್ ಆಯ್ತಪ್ಪ ಅಂತಂದ್ರೆ ಅವ್ರು ರಸ್ತಾದ ಮ್ಯಾಗ ಕುಂತು ಮಾತ್ರ ನಮಾಜ್ ಮಾಡ್ತಾರೆ ಮಸೂತಿಯಾಗ ಹೋಗಿ ನಮಾಜ್ ಮಾಡ್ಬೇಕಾದ್ರೆ ಅಲ್ಲಿ ಶಬ್ದ ಇನ್ನೊಂದು ಮತ್ತೊಂದು ಯಾವುದು ಶಬ್ದ ಕೇಳಬಾರ್ದು ತಿಳ್ಕೊಂಡು ಅವ್ರು ಗಂಟಿ ಕಟ್ಟಿಲ್ಲ ಪರಮಾತ್ಮ ಅಂದ್ರೆ ಬಯಲು ಸ್ವರೂಪ ಅದಾನ ಅದಕ್ಕೆ ಅವ್ರು ಗಂಟಿ ಕಟ್ಟಿಲ್ಲ ಬೈಲಿಗೆ ಬೈಲ ನಿರ್ಬೈಲ ನಿರ್ಬೈಲ್ ಸ್ವರೂಪ ಅದನ್ನ ಪರಮಾತ್ಮ ಆ ನಿರ್ಬೈಲಾದಂಥ ಸ್ವರೂಪಿಗೆ ಪರಮಾತ್ಮ ನಾಮಸ್ಮರಣೆ ಮಾಡ್ಬೇಕಾದ್ರೆ ಗಂಟಿ ಎದಕ್ಕೆ ಬೇಕಂತ ತಿಳ್ಕೊಂಡು ಅವ್ರು ಹೊಟ್ಟೆ ಗಂಟಿ ಕಟ್ಟಿಲ್ಲ ಶಂಕ ಯಾಕೆ ಹೊಡಿತಾರ ಶಂಕ ಹೊಡಿಲಾರ್ದೆ ಶಂಕರ ಸಿಗುದಿಲ್ಲ ಅಂತ ಹೇಳ್ತಾರ ಅವರು ಹೌದು ಶಂಕ ಹೊಡೆದಾಗ ಶಂಕರ ಸಿಗುತ್ತಾನ ತಿಳ್ಕೊಂಡು ಶಂಕ ಹೊಡಿತಾರೆ ಅಲ್ಲಿ ಇನ್ನ ಬಸವಣ್ಣನ ಮೂರ್ತಿ ಯಾಕದ ದರ್ವೊಂದು ಗುಡಿ ಮುಂದ ಯಾಕವ ಈ ಜಗಜ್ಯೋತಿ ಬಸವಣ್ಣ ಏನ್ ಬೇಡ್ಕೊಂಡನ ಬ್ರಹ್ಮ ಪದವಿ ಕೊಟ್ಟರು ನಾನು ಅಲ್ಲೇ ವಿಷ್ಣು ಪದವಿ ಕೊಟ್ಟರು ನಾನು ಅಲ್ಲೇ ಇಂದ್ರ ರುದ್ರ ಪದವಿ ಕೊಟ್ಟರು ನಾನು ಅಲ್ಲೇ ಮತ್ಯಾವ ಪದವಿ ಕೊಟ್ಟರು ನನಗೆ ಬೇಕಾಗಿಲ್ಲ ಹೌದು ಶಿವಶರಣರ ಬಾಗಿಲು ಕಾಯುವಂತ ನಾಯಿ ಮಾಡಿ ನಿಂದ್ರಸತ್ ಹೇಳ್ಯಾನ ಬಸವಣ್ಣ ಅದಕ್ಕಾಗಿ ದರ್ವೊಂದು ಗುಡಿ ಮುಂದೆ ಮಾತ್ರ ಬಸವಣ್ಣನ ಮೂರ್ತಿ ಇರ್ತಾವ ಕೆಳ ಕೈ ಮಾರವನ ಕೇಳಿ ಕಡಿ
ಅದಕ್ಕ ಬಸವಣ್ಣನ ಮೂರ್ತಿ ಯಾಕದವಪ್ಪ ಹೌದು. ಅಂದ್ರ ಇದೇ ಕಾರಣಕ್ಕಾಗಿ ಬಸವಣ್ಣ ಬೇಡಿಕೊಂಡಿದ್ದಕ್ಕಾಗಿ ಮಾತ್ರ ಬಸವಣ್ಣನ ಮೂರ್ತಿ ಎಲ್ಲೊಂದು ಧರ್ಮದ ಗುಡಿ ಮುಂದೆ ಇಟ್ಟಾರ. ಇಲ್ಲಿ ಒಂದು ಮಾತು ಕೇಳದ ನಮ್ಗೆ, ಏನ್ ಕೇಳ್ಬೇಕಾಗಿದ್ರಿ ಮಾಸ್ತರ್? ಮಲ್ಲಯ್ಯನ ಗುಡಿ ಮುಂದೆ ಈ ಸದ್ದ ಇಲ್ಲಿ ಊರ್ ಹೊರಗೆ ಒಂದು ಹೋಗಿದ್ದೇವಲ್ಲ, ಯಾವುದು ಕಾಲ್ ಭೈರವ. ಕಾಲ ಭೈರವನ ಗುಡಿ ಮುಂದೆ ಒಂದು ಮಾಲಗಂಬ ಅದ ಅಲ್ಲಿ. ಹೌದು. ಅದಿಲ್ರಿ, ಇಲ್ಲಿನೂ ಇರ್ಬೇಕು. ಇಲ್ಲ ನೋಡಿ ಮಾಲಗಂಬ. ಈ ಮಾಲಗಂಬ ಹಿಂದಿನ ಜನ್ಮದಾಗ ಏನಿತ್ತು ನಾ ಇವನಿಗೆ ಕೇಳ್ತೀನಿ ರೀ. ನೆಟ್ಟಾಗಿ ಇವಂದೇ ಇವ್ ಗೊತ್ತಿಲ್ಲ, ಹಿಂದಿ ಜನದೇನು ಹೇಳ್ತಾನ. ಇದು ಮಾಲಗಂಬ ಮೊದಲು ಏನಿತ್ತು, ಇದು ಎದರದಿಂದ ತಯಾರಾಗ್ಯದ ಮಾಲಗಂಬ ಆಗ್ಬೇಕಾದ್ರೆ ಏನು ಕಾರಣ ನನಗೆ ಸಂಶಯ ಬರಲ್ಲ. ಅವ ಬಸವಣ್ಣದ ಕೇಳ್ಯಾನ ನನಗೆ. ಈ ಧರ್ಮದ ಗುಡಿ ಮುಂದೆ ಮಾಲಗಂಬ ಇರಬೇಕಾದ್ರೆ ಕಾರಣ ಏನು, ಅದು ಮಾಲಗಂಬ ಎದರಲ್ಲೇ ತಯಾರಾಗ್ಯಾವ ಹೇಳ್ತಾರೆ ಮಾಸ್ತರ್. ಹುಷಾರದಾನಿಲ್ಲ ಆಗಳೇ ಕೇಳದೇವ್ ನೋಡು. ಹನುಮಾನ್ ದೇವ್ರು ಎಲ್ಲಿ ಅದಾನ? ಮಾಸ್ತರ್ ಅಲ್ಲ, ನಮಗ ಸಂಶಯ ಹೊಂಟದ್ರಿ. ಇವ್ರು ಸಾಲಿರೇ ಯಾವಾಗ ಕಲ್ತಾರೆ ಅಂತ ಅದು ಲೆಕ್ಕ ಹೇಳ್ಕತ್ತೀನಿ. ನಾಳೆಗೆ ಅಂದ್ರೆ ಆಯ್ತಾರ, ಆಯ್ತಾರ ಇವ್ರ ಕಡೆ ಆಯ್ತಾರ ಸಾಲಿ. ಹೌದ್ರಿ. ಅಂದ್ರೆ ಆಯ್ತಾರ ಶನಿವಾರ ಫುಲ್ ಇರ್ತಾವ, ಫುಲ್ ಇರ್ತಾವ ಮಾಸ್ತರ್ ಸಾಲಿ. ಉಳ್ಕಿದವ್ರು ಕಲಿಯೋದು ಉಳ್ಗ ಸೋಮವಾರ, ಮಂಗಳವಾರ, ಬುಧವಾರ. ಇವರು ಸಾಲಿ ಬಹಳ ಆಗ್ಯಾವ. ಭಾಳ ಆಗ್ಯಾವ್ರಿ ಮಾಸ್ತರ್. ರಾತ್ರಿ ಮುಗಿದ್ರಿ. ರಾತ್ರಿ ಮುಗಿದ್ರಿ. ತೋಟದಾಳನು ಹುಷಾರಿಗೆ ಅನುಸಾರ ಕೇಳತಾನು, ತೋಟದ ಮಾಲಕರು ಯಾರಿದ್ದಿರೋ ಎದುರಾಗ, ನಿಮ್ಮ ಹಣ್ಣ ತಿಂದು ಸಿಕ್ಕಿರಿ ಸ್ವಲ್ಪ ತಪ್ಪಿರಳಾಗ, ತಿಂದ ತಪ್ಪಿಗಾಗಿ ಕ್ಷಮೆ ಬೇಡುವೆ ಮಾಲಕ. ಆಳ ಮಕ್ಕಳು ಅಂತರ ಶರಣಗ ಸುಳ್ಳು ಸೋಂದ ಹಾಕಿದೋ ನೀನು, ಚಲೋ ಹಣ್ಣ ತಿರುಬೇಕಂತ ನಮ್ಮ ಸೇಬಿನ ಪರ. ಆಳ ಮಕ್ಕಳು ಅಂತ ಶರಣಗ ಸುಳ್ಳ ಸೋಂದ ಹಾಕಿದೋ ನೀನು, ಚಲೋ ಹಣ್ಣ ತಿರುಬೇಕಂತ ನಮ್ಮ ಸೇಬಿನ ಪರ. ಸುಳ್ಳಲ್ಲ ಕಳ್ಳಲ್ಲ ಖರೆ ಮಾತಿನ ಮನುಷ್ಯ ನಾನು, ಒಂದ ತುತ್ತ ಹಣ್ಣ ತಿಂದಿರಿ ಹೇಳಾರ್ದೆ ನಿಮಗ, ಇದು ದೊಡ್ಡ ತಪ್ಪ ಅಲ್ಲೇ ಅಂದ್ರೋ ತುಡುಗಿಲೆ ತಿಂದಂಗ, ಹುಡುಗಾಟಿಗೆ ಮಾತಲ್ಲ ದುಡಗ ಹೇಳು ನನಗ. ಅಷ್ಟೊಳಗ ಅದೇ ತೋಟದ ಮಾಲಕ ಬಂದಾನು, ಆ ಮಕ್ಕಳು ತೋರಿಸಾರ ಅವನು ದುಡ್ಕೊಂಡವನೇ ಎದ್ದ ಪಾರ್ಮಾರ್ಥದಾಗ, ಅವು ಶಾಲೆ ಹೋಗಿ ನಿಂತಾನವನ ಎದರೀಗ, ತಾನು ಮಾಡಿದಂತ ತಪ್ಪ ಹೇಳಿದ ಮಾಲಕಗ. ದೇವ ಪುಣ್ಯಾತ್ಮ ನಿನ್ನ ಹಣ್ಣ ತಿಂದ ತಪ್ಪಿಗಾಗಿ ಕ್ಷಮ ಬೇಡತೀನಿ ಧರಿಸು ನನಗ. ಪುಣ್ಯಾತ್ಮ ನಿನ್ನ ಹಣ್ಣ ತಿಂದ ತಪ್ಪಿಗಾಗಿ ಕ್ಷಮ ಬೇಡತೀನಿ ಧರಿಸು ನನಗ. ಎಷ್ಟು ಕೇಳಿ ತೋಟದ ಮಾಲಕ ಅವು ಸಾಲರ ಹೇಳತಾನ, ಹಿಂಗ ಕ್ಷಮ ಬಿಡುವ ಅಧಿಕಾರಿಲ್ಲೋ ನನ್ನ ಕೈಯಾಗ. ಒಂದು ಸೇಬಿನ ಬೀಜ ಊರಬೇಕೋ ಮಡಿವಾಳಗ, ಗಿಡ ದೊಡ್ಡದಾಗು ತನಕ ದುಡಿಯೋ ತೋಟದಾಗ. 12 ವರ್ಷ ಆರ್ಬರ್ಕ ಮುಂದ ಹಣ್ಣಾಗಿ ಹರಿದು ಧರುಣಿಗೆ ಬಿದ್ರ, ಕ್ಷಮ ಬಿಡತೀನೋ ನಿನಗ ಆಮ್ಯಾಗ. 12 ವರ್ಷ ಆರ್ಬರ್ಕ ಮುಂದ ಹಣ್ಣಾಗಿ ಹರಿದು ಭೂಮಿಗೆ ಬಿದ್ರ, ಕ್ಷಮ ಬಿಡತೀನೋ ನಿನಗ ಆಮ್ಯಾಗ. ದೋಷ ಕಳ್ಕೊಳ್ಳುವುದಾಗಿ ಅದು ಸ್ವಾಲ ದುಡಿಲಾಕ ಹತ್ತಿ
ಶೇಬಿನ ಬೀಜ ಬಿತ್ತಿದ ಬೀಜ ಬಿತ್ತೇದ ನೋಡಿ ಮಾಡಿ ನೀರ ಹಾಕಿ ಶೇಬಿನ ಗಿಡ ಬೆಳೆಸೇದ ಗಿಡಾನು ಬೆಳೆಸೇದ ಹಗಲು ರಾತ್ರಿ ಕಳೆದು 12 ವರ್ಷ ದಿನ ಕಳೆದ ಮುಂದ ಶೇಬಿನ ಹಣ್ಣಾಗಿ ಹರಿದು ಭೂಮಿಗೆ ಬಿದ್ದ ಬಿದ್ದ ಆ ಹಣ್ಣು ನೋಡಿ ಅವರು ಸ್ವಾಲೆ ಅಂದ ಎಂದಿಗೆ ನಾನು ಆ ಹಣ್ಣು ತಗೊಂಡು ಹೋಗಿ ಮಾಲಕನಿಗೆ ತೋರಿಸಿ ನಿಮ್ಮ ಹಣ್ಣಾಗಿ ತೆಳಗ ಬಿದ್ದಾಗ ಕ್ಷಮ ಬಿಡರಂತ ಸ್ಮರಿಸಿ ಅವನ ಸಬ್ಬತ್ತಿ ದುಡುಕಿ ನೋಡಿ ಗಾಬ್ರಾದ ಮಾಲಕ ಆತ್ಮದೊಳಗ ಹುಟ್ಟಿತ್ರಿ ಅಂತ ಕರುಣ ಇವ ಇದ್ದಂಗ ತೋರತಾರ ನಿಜ ಶರಣ ನನ್ನ ಮಗಳಿಗೆ ಕೊಟ್ಟು ಮಾಡಬೇಕು ಇವನಿಗೆ ಲಗ್ನ ಪರಮೇಶ್ವರ